ಹುಬ್ಳಿ ಒಳಗೆ 39 ಲಕ್ಷ, ಇನ್ನು 61 ಲಕ್ಷ ಎಲ್ಲಿ ಕೊಟ್ಟರು? ಬೆಂಗಳೂರಲ್ಲಿ ಎಲ್ಲಿ ಕೊಟ್ಟರು? ಬೆಂಗಳೂರಲ್ಲಿ ವಿಧಾನಸೌಧದ ಮುಂದೆ ಕೊಟ್ಟಾರ್ರಿ. ನಮ್ಮ ಮಡ್ಡಿ ಶಿವಕುಮಾರ್ ಮಡ್ಡಿ ಅಂತ, ಅವ ಎಲ್ಲಿ ಬಾ ಅಂತೀನಿ ಅಲ್ಲಿ ಬರ್ಬೇಕಂತ ಹಿಂಗೆ ಹೇಳ್ತಿದ್ರಿ, ಅಲ್ಲಿ ಕೊಟ್ಟರಿ. ಆಮೇಲೆ ಈದ್ಗಾದ ಮೈದಾನದಲ್ಲಿ ಹುಬ್ಳಿಯಾಗ ಇದನ್ನು ಕೊಟ್ಟರಿ. ಅದನ್ನು ತೊಗೊಂಡು ನಾವು ಕ್ರೈಮ್ ಇಲ್ಲಿ ಸ್ಟೇಷನ್ಗೆ ಹೋದೇವ್ರಿ. ಅಲ್ಲಿ ನಮ್ಗೆ CPI ಸಾಹೇಬರು, ನಾಗರೆಡ್ಡಿ ಸಾಹೇಬರು ಅವರು ಎಲ್ಲ ಡಿಟೇಲ್ ನನಗೆ ಕೇಳಿದ್ರಿ. ಆಮೇಲೆ DSP ಅವ್ರ ಕಡೆ ಕರ್ಕೊಂಡು ಹೋದ್ರು, ಗಂಗಲ್ ಸಾಹೇಬ್ರ ಕಡೆ. ಅವರು ಗಾಬರಿ ಆದರು, ಹೆಂಗೆ ಕೊಟ್ಟು ಸ್ವಾಮಿ ಏನಂತ. ನಂದು ಎಲ್ಲ ಕೇಳಿದ್ರಿ ಅವರು, ನಾ ಡಿಟೇಲ್ ಹೇಳಿದೆ. ನಂತರ ಅವರು SP ಸಾಹೇಬ್ರ ಕಡೆ ಕರ್ಕೊಂಡು ಹೋದರು. ಅವರು ನನಗೆ ನೋಡು ನಿಂದು ಏನಾರೇ ಇದ್ರೆ ಈಗ ಹೇಳು, ನಾಳೆ ಸುತ್ಕೊಂಡು ಬೀಳ್ತವ, ನೀ ಹಾಳಾಗಿ ಹೋಗ್ತಿ ಹಂಗದು ಹೇಳಿದ್ರು. ನಾ ಸತ್ಯವಾಗಿ ಹೇಳಿದ್ದೀನಿ ರೀ. ಹೇಳಿ ಅವರಿಗೆ ಇದು ಆಗೋಣ, ಅವ್ರು ತನಿಖೆ ಮಾಡಿ ಈಗಾಗಲೇ ತಂದು ಇದು ಮಾಡ್ಯಾರ್ರಿ. ಈಗ ನಿಮ್ದು ಇನ್ನೊಂದು ಕೇಳ್ಬಿಡಿ ನಾವು, ಈಗ ಚಿತ್ರದುರ್ಗ ಮುರುಘಾ ಶ್ರೀಗಳ ರೀತಿ ಕೆಲವೊಂದಿಷ್ಟು ನಿಮ್ಮ ವಿಡಿಯೋಗಳಿದಾವೆ, ನಿಮಗೆ ಮಾನ ಹರಾಜ್ ಆಗ್ತೈತಿ ಅಂತ ಹೇಳ್ಕೊಂಡು ಒಂದು ಹತ್ತಲ್ಲಿ ನಿಮ್ಮದು ಹನಿ ಟ್ರ್ಯಾಪ್ ಮಾಡೋ ಲೇಟ್ನಲ್ಲಿ ನಿಮ್ಗೆ ಬೆದರಿಕೆ ಹಾಕಿದಾರ ಅಂತಂದು ನಿಜಾನ ಅಂತ? ಇಲ್ರಿ, ನನಗೆ ಅವ ನಿಮ್ಮ ವಿಡಿಯೋ ಅದಾವ ಆಡಿಯೋ ಅದಾವ ಅಂತ ಏನೂ ಹೇಳಿಲ್ಲ ರೀ. ಅವ ನಿನ್ನ ಹಗರಣಗಳು ಅದಾವ ಭಾಳ, ನಿನ್ನ ಮೇಲೆ ಕೇಸುಗಳು ಭಾಳ ದಾಖಲಾಗ್ಯಾವ ಅಂತ ಇದೇ ಹೇಳ್ತೇನೆ ರೀ. ಅವ ವಿಡಿಯೋ ಹೇಳಿಲ್ಲ ರೀ, ಯಾವೂ ಹೇಳಿಲ್ಲ. ಮತ್ತು ಈಗ ಜನರಿಗೂ ಏನಾಗ್ತದಂದ್ರೆ ಭಯ ಒಡ್ಡಿದ್ದಕ್ಕೆ 1 ಕೋಟಿ ಹೆಂಗೆ ಕೊಟ್ರಿ ಇವರು ಅಂಥೇಳಿ ಎಲ್ಲ ಜನರಿಗೂ ಅನಿಸ್ಬೋದು, ಮಾಧ್ಯಮದವ್ರಿಗೆ ಅನಿಸ್ಬೋದು. ನಾ ಸತ್ಯ ಶಿವನಾಣಿ ಮಾಡಿ ಹೇಳ್ತೀನಿ, ನಾ ಭಯದಿಂದನೇ ಕೊಟ್ಟಿನೇ ವಿನಃ ನನಗೆ ಇನ್ನೂ ಯಾವ ಹಗರಣದಿಂದ ನಾ ತಪ್ಪು ಮಾಡಿನಂತ ಕೊಟ್ಟಿಲ್ಲ. ನನಗೆ ಎಲ್ಲಿ ಯಾರು ಹುಡುಕ್ಯಾಡಿ ನನ್ನ ತಪ್ಪುಗಳನ್ನ ಕಂಡು ಹಿಡಿದ್ರು, ಏನು ಅವರ ಸಾಕ್ಷಿ ಸಮೇತವಾಗಿ ನನ್ನ ಅಪರಾಧಗಳನ್ನು ಹೊರಗೆ ತಂದ್ರೆ ನಾನು ಅನುಭವಿಸ್ಲಿಕ್ಕೆ ನಾ ಸಿದ್ಧ ಇದ್ದೀನಿ. ಇವ್ರು ಯಾರು ಎಲ್ಲಿ ಹುಡುಕ್ಯಾಡಿದ್ರು ನನ್ನ ಬಗ್ಗೆ ಕಲಂಕ ಯಾರಿಗೂ ಸಿಗೋದಿಲ್ಲ. ನಾ ಅಷ್ಟು ಪವಿತ್ರ ಇದ್ದೀನಿ ಅಂತ ಹೇಳ್ಕೊತೀನಿ ನಾನು. ಅಲ್ಲ, ಈಗ ಸಹಜವಾಗಿ ಇದು ಈಗ ನೀವು ಹೇಳಿದ್ರಿ ಈಗಾಗಲೇ ಅದನ್ನು 1 ಕೋಟಿ ರೂಪಾಯಿ ಈ ಥರ ಕೇಳಿದ ತಕ್ಷಣ ಕೊಡೋಕೆ ಸ್ವಾಮೀಜಿ ಒಪ್ಪ್ಯಾರ ಅಂದರೆ ಎಲ್ಲೋ ಒಂದು ಕಡೆ ಸ್ವಾಮೀಜಿಗಳ ಮೇಲೂ ಕೂಡ ಸಂಶಯ ಮೂಡುತ್ತೆ ಅನ್ನೋ ಒಂದಿಷ್ಟು ಮಾತುಗಳು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಹೌದು, ಈ ಮಾತು ಸಹಜ ಎಲ್ಲರ ಹತ್ರ ಬರೋದ್ರಿ. ಇದು ಹಿಂಗೆ ಹೆಂಗೆ ಕೊಡಬೇಕು, ಯಾರಿಗಾರ ಹೇಳಬೇಕು, ನಮಗೆ ಹೇಳಬೇಕು, ಏನೋ ಅಪರಾಧ ಮಾಡಿರ್ಬೇಕು ಅದಕ್ಕೆ ಕೊಟ್ಟಾರಂತ. ಆ ಅಪರಾಧ ಮಾಡಿಲ್ಲ, ನಾನು ಏನೂ ಮಾಡಿಲ್ಲ, ನನ್ನ ಅಪರಾಧಗಳು ಯಾವುವೂ ಇಲ್ಲ, ನಾನು ಯಾವ ಕಲಂಕನೂ ಇಲ್ಲ, ನಾನು ಯಾವ ಸಿಡಿನೂ ಇಲ್ಲ, ರೆಕಾರ್ಡ್ನೂ ಇಲ್ಲ. ಅವರು ಅದ ಅಂತ ಯಾರು ಮನಸ್ಸಿನಾಗ ಬರ್ತದ ಅವ್ರು ಇನ್ನೂ ಹುಡುಕ್ಯಾಡಿ ತೆಗೆದು ತೋರಿಸಿದ್ರೆ ಆ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ ನಾನು ಸದಾ ಸಿದ್ಧ ಇದ್ದೀನಿ. ಒಂದು ಕಡೆ 1 ಕೋಟಿ ರೂಪಾಯಿ ನಿಮ್ಗೆ ವಂಚನೆ ಮಾಡಿದ ನಾವು ಎಷ್ಟು ತಪ್ಪಿತಸ್ಥನೋ, ಇನ್ನೊಂದು ಕಡೆ ನೀವು ಇಲ್ಲಿ ಒಂದು ಆ್ಯಂಗಲಲ್ಲಿ ನೋಡಿದರೆ ನೀವು ಕೂಡ ಅಷ್ಟೆಷ್ಟು ತಪ್ಪಿತಸ್ಥರಾಗ್ತೀರಿ. ಎಲ್ಲ ರೀತಿಯಿಂದ ತನಿಖೆ ಸಿದ್ಧ ಇದ್ದೀರಾ ನೀವು, ನಿಮ್ಮ ಮೇಲೆ ಏನಾದರೂ ಬಂದಂಥ ಆಪಾದನೆಗಳಿಗೆ, ನಿಮ್ಮ ಮೇಲೆ ಮೂಡಿರುವಂಥ ಕೆಲವೊಂದಿಷ್ಟು ಜನರ ಸಂಶಯಗಳಿಗೆ ಅಂತ? ನಮ್ಮ ಮೇಲೆ ಸಂಶಯ ಮೂಡಿ ಅವರು ಸಾಕ್ಷಿ ಸಮೇತ ಆಧಾರವಾಗಿ ನನಗೆ ಏನು ಹಗರಣಗಳನ್ನು ಅವ್ರು ತೆಗೆದು ಹಾಕಿದ್ರೆ ಅದನ್ನು ನಾ ಸಹಿಸಲಿಕ್ಕೆ, ನಾನು ಅನುಭವಿಸಲಿಕ್ಕೆ ಸದಾ ಸಿದ್ಧ ಇದ್ದೀನಿ. ನಾನು ಎಲ್ಲದರಾಗೂ ರೆಡಿ ಇದ್ದೀನಿ. ಇವತ್ತಿನಿಂದ ಎಲ್ಲರೂ ಚಾಲು ಮಾಡಿರಿ ನನ್ನ ಬಗ್ಗೆ. ನನ್ನ ಏನದವ ಹಗರಣಗಳನ್ನು ಎಲ್ಲ ತೆಗೀರಿ, ಇವತ್ತೇ ಪ್ರಾರಂಭ ಮಾಡಿರಿ. ಅದಕ್ಕೆ ನಾನು ನಿಮಗೆ ಎಲ್ಲ ಸಪೋರ್ಟ್ ಕೊಡ್ತೀನಿ. ನಾ ಏನೂ ಇಲ್ಲ ಅನ್ನೋದು ನನ್ನ ಆತ್ಮಸಾಕ್ಷಿ. ಅದು ಭಯ ಆಗಿ ನನಗೆ ಬಾಯಿ ಬರಲಿಲ್ಲ, ನನ್ನ ಹೃದಯ ಒಡೆದು ಹೋಯಿತು. ಅದು ಒಂದೇ ಮೇನ್ ಕಾರಣ. ಇದಕ್ಕೆ ನನಗಿಲ್ಲ, ಯಾರಾದರೂ ತೆಗಿಬೋದು ನನ್ನ ಹಗರಣಗಳು. ಅದೇ ಆ ಟೈಮ್ನಲ್ಲಿ ಅದೊಂದು ಪ್ರಕ್ರಿಯೆ ನಡೀತದೆ, ನಿಮಗೆ ಅವ್ರು ಫೋನ್ ಮಾಡುವಂಥದ್ದು, ಬೇಡಿಕೆ ಇಡುವಂಥದ್ದು. ಅಂಥ ಸಂದರ್ಭದಲ್ಲೇ ನೀವು ಭಕ್ತರಿಗೆ ಯಾರಿಗೂ ಒಬ್ಬರಿಗೆ ತಿಳಿಸಿದ್ರು ಕೂಡ ಇಷ್ಟೊಂದು ರಾದಂತ ಆಗ್ತಾ ಇರಲಿಲ್ವೇನೋ ಅಂತ ನನಗೆ ಭಕ್ತರ ನೆನಪಾದಾಗ ಅವ ಅಂದದ್ದು ನೆನಪಾಗೋದು. ನೀ ಭಕ್ತರನ್ನ ತೊಗೊಂಡು ಹೆಸರು ಅಂತಂದರೆ ನಿನ್ನ ಕಾಲ ಮೇಲೆ ಕಲ್ಲು ಬಿತ್ತು, ನೀವು ಮಣ್ಣು ಹಾಕಿ ನಿನ್ನ ಮುಗಿತೀವಿ, ಅದು ಕತೆ ಮುಗಿಸ್ತೀವಿ ಅಂತ. ಅಲ್ಲ, ಈಗ ನೀವು ಹಣ ಭಕ್ತರಿಗೆ ನಿಜವಾಗ್ಲೂ ಭಕ್ತರನ್ನ ಮೆಚ್ಚಬೇಕು. ನೀವು ರಾತ್ರಿ ಇಷ್ಟೆಲ್ಲ ಓಡಿ 1 ಕೋಟಿ ರೂಪಾಯಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಭಕ್ತರವರು. ಆದರೆ ಆ ಭಕ್ತರು ಈ ಒಂದು ಸಂದರ್ಭದಲ್ಲಿ ಏನು, ಯಾಕೆ ಸ್ವಾಮೀಜಿ ಅಂತ ಏನೋ ನಿಮ್ಗೆ ಕೇಳಿಲ್ವಾ ಅಂತಂದು? ನನಗೆ ದುಡ್ಡು ಬೇಕಾಗ್ಯಾವ ಅಂದ ಕೂಡಲೇ ಅವ್ರು ಎಷ್ಟು ಬೇಕು ಅಂತ, ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕೊಡ್ರಿ ಅಂತಂದಾಗ ನಮ್ಮ ಭಕ್ತರು ನನ್ನ ಮೇಲೆ ಎಷ್ಟು ವಿಶ್ವಾಸ ಇಟ್ಟಾರಂತಂದರೆ, ನನಗೆ ಮರು ಮಾತು ಇಲ್ಲಿ ತನಕ 20 ವರ್ಷ ಯಾರೂ ಮಾತಾಡಿಲ್ಲ. ನಾ ಹೇಳಿದ್ದನ್ನೇ ಕೇಳ್ಕೊತ ಬಂದಾರ. ಅಷ್ಟು ದುಡ್ಡು ಕೊಡು ಅಂತಂದ್ರೆ ಆಗಿಂದಾಗ ತಂದು ನಾ ಯಾವಾಗ ಬರ್ತೀರಿ ಅಂತ ಕೇಳಿದ್ರು ನಾ ಎಲ್ಲಿ ಬರೋದಿಲ್ಲ, ನಾ ಎಲ್ಲಿರ್ತೀನಿ ಅಲ್ಲೇ ತಂದು ಕೊಡ್ಬೇಕಂದ್ರೆ ಹುಬ್ಳಿಗೆ ನಾವು ಬೆಂಗಳೂರಿಗೆ ಹೋಗೋರು ಹುಬ್ಳಿ ಮೇಲೆ ಆಯ್ದು ಕ್ರಾಸಿಗೆ 4 ಕಿಲೋಮೀಟ್ರ್ 6 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಅವರು ರಾತ್ರಿ ಕಟ್ಕೊಂಡು ಬಂದು ರಾತ್ರಿ 1 ಗಂಟೆ ತನಕ ಕೊಟ್ಟಾರ. ನನಗೆ ಇದ್ರ ಮಾತಾಡಿ ಕೇಳುವಂಥ ಶಕ್ತಿ ನಮ್ಮ ಭಕ್ತರಲ್ಲಿ ಇಲ್ಲ. ಅವ್ರು ನನಗೆ ದೇವರು ತಂದೆ ತಾಯಿದ್ದಂಗೆ ಅಂತ ಹೇಳ್ತೀನಿ ನಾನು. ನಿಜವಾಗ್ಲೂ ಭಾಳ ಭಾವುಕರಾಗ್ತೀರಿ ಸ್ವಾಮೀಜಿ, ಯಾಕಂದ್ರೆ ಭಕ್ತರು ನಿಮ್ಗೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾಪಾಡ್ಯಾರಲ್ಲ ಅಂತಂದು. ನನಗೆ ಅವ್ರ ಬಗ್ಗೆ ಮಾತು ಬರೋದಲ್ಲ ರೀ. ಭಕ್ತರ ಬಗ್ಗೆ ನಾವೊಬ್ಬ ಅಪರಾಧಿ, ಒಬ್ಬ ಕ್ರಿಮಿನಲ್ಲ, ಯಾವ್ರ ಇಂಥವು ಹೊಲಸು ಇವು ರೆಕಾರ್ಡ್ಗಳು ಅಥವಾ CD ವಿಡಿಯೋಗಳು ಇತ್ತಂದ್ರೆ ನಮ್ಮ ಭಕ್ತರು ನನಗೆ ಹೆಂಗೆ ದುಡ್ಡು ಕೊಡ್ತಿದ್ರಿ, ನನಗೆ ಯಾಕೆ ಮಾತಾಡಿಸ್ತಿದ್ರು? ನಾನು ಅಷ್ಟು ನಿರ್ಮಲ ಅದಿನಂತೆ ಅಧಿಕಾರದಿಂದ ಕೇಳೀನಿ. ಇದು ಏನು ಬಂದದ ಏನೋ ಗೊತ್ತಿಲ್ಲ ರೀ ಸರ. ನಾ ಒಂಥರ ಹುಚ್ಚಾಗಿ ಮುಗ್ಧಾಗಿ ಇದನ್ನು ಒಯ್ದು ಕೊಟ್ಟಂಗಾಯ್ತು. ಎಂತಿಂಥ ಭಕ್ತರಿದ್ದಾರೆ, ನಮಗೆ ಕೇಳಿದ್ರೆ ಹೇಳೋದಾಗಲಿಲ್ಲ ರೀ. ನಾನು ನಿಮ್ಮ ಮುಗ್ಧತೆಯನ್ನು ಇಲ್ಲಿ ಬಳಸ್ಕೊಂಡು ಬೆದರಿಕೆ ಹೊಡೆದಂಗೆ ಆಯ್ತು. ನನಗೆ ಈ ಮುಗ್ಧತೆ ಇದು ಸರ. ಇದು ಇನ್ನೊಂದಂದ್ರೆ ನನ್ನೇ ಬಂದು ಟಾರ್ಗೆಟ್ ಮಾಡಬೇಕು, ಇಷ್ಟು ಇವ್ರು ಕೊಡ್ತಾರೆ ಅನ್ನೋದು ಅವ್ನು ಗೊತ್ತಾಗಬೇಕಾಗಿತ್ತಂದ್ರೆ ಅದು ಹಿನ್ನೆಲೆ ಏನದ ಅಂಚಾರ ಗೊತ್ತಾಗ್ಬೇಕ್ರಿ ನನಗೆ. ನಾ ಭಾಳ ಮುಗ್ದ್ರಿ ಸರ್. ನಾ ಹೇಳ್ತೀನಲ್ಲ, ಅಲ್ಲಿ ADGP ಗಾಡಿ ಬಂದಾಗ ನಾ ಕುಂತಲ್ಲೇ ರಿಸರ್ಚ್ ಹೋಗ್ಬೇಕಾದ್ರೆ ನಾ ಹೆಂಗೆ ಅದನ್ನ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ರಿ.
ಈ ಥರ ಒಂದು ದುಡ್ಡಿಗೋಸ್ಕರ ಈ ಥರ ಮಾಡೋದು ಸರಿಯಲ್ಲ ಸ್ವಾಮೀಜಿ. ನಿಜವಾಗ್ಲೂ ನೀವು ತುಂಬಾ ಭಾವುಕರಾಗ್ತೀರಿ. ಈಗ ಏನು ಹೇಳ್ತೀರಿ ಕೊನೆಯದಾಗಿ ಭಕ್ತರಿಗೆ ಆಗಿರ್ಬೋದು ಮತ್ತು ಆ ಮಾಡಿದಂಥ ವ್ಯಕ್ತಿಗೆ ಏನಾಗಬೇಕಂತೆಲ್ಲ? ನೋಡಿರಿ ಸರ್, ನಾನು ನಿರಪರಾಧಿ ಏನೂ ಇಲ್ಲ. ನಾನು ಯಾವುದ್ರಾಗೂ ಹೋಗವಲ್ಲ, ಯಾರಿಗೇನೋಲ್ಲ. ನನ್ನ ಶಾಸ್ತ್ರ ನಾನು ಜೀವನದಲ್ಲಿ ಇಷ್ಟೇ ಇದ್ದವು. ನಾನು 20-30 ವರ್ಷ ಅವ ಹಿಂಗೆ ಮಾಡ್ಯಾನಂದ್ರೆ ನಮ್ಮ ಭಕ್ತರ ಶ್ರಾಪ ನಮ್ಮದು ಅವಾಗ ತಟ್ಟಲಿ. ಅವ್ರು ನಯನ ಪೊಲೀಸರು ನಮಗೆ ಭಾಳ ಸಹಾಯ ಮಾಡ್ಯಾರ್ರಿ. SP ಸಾಹೇಬರು, DSP ಸಾಹೇಬರು, ಎಲ್ಲ ಹೆಚ್ಚಿನ ವರಿಷ್ಠಾಧಿಕಾರಿಗಳು ಸಾಹೇಬರು ಅದನ್ನು ಒಂದೇ ದಿನದಲ್ಲಿ ಅದನ್ನು ತನಿಖೆ ಭಾಳ ನಿಗೂಢ ಆದಂತ ಹಿಡಿದು ತೆಗೆದಾರ್ರಿ.